ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ. ಉಗ್ರರ ಭೀಕರ ದಾಳಿಯ ದೃಶ್ಯ ಲಭ್ಯವಾಗ್ತಾ ಇವೆ. ಉಗ್ರರು ಗುಂಡು ಹೊಡೆಯುವ ದೃಶ್ಯಾವಳಿ, ಹಿಂದೂಗಳ ಮೇಲೆ ಗುಂಡು ಹಾರಿಸುವ ವಿಡಿಯೋ ಈಗ ಲಭ್ಯವಾಗಿರೋದು. ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆಗೈದಿರೋದು ಉಗ್ರರು. ಉಗ್ರರ ಭೀಕರ ಆಕೃತ್ಯದ ದಾಳಿಯ ಒಂದಷ್ಟು ದೃಶ್ಯಗಳು ಒಂದೊಂದಾಗಿ ಲಭ್ಯವಾಗ್ತಾ ಇವೆ. ಈಗ ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆಗೈದಿರುವಂತಹ ದೃಶ್ಯವು ಲಭ್ಯವಾಗಿದೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮನ ಬಂದಂತೆ ಫೈರಿಂಗ್ ಮಾಡಿರೋದು, ಹಿಂದೂ ಪುರುಷರನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರೋದು. ಹತ್ತಿರದಿಂದಲೇ ಅಂದರೆ ಹತ್ತಿರನ ಹೋಗಿನೇ ಗುಂಡು ಹಾರಿಸಿರೋದು ಉಗ್ರರು. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಂತ ಪಾಪ ಅಲ್ಲಿ ಬಂದಿದ್ದಂಥ ಪ್ರವಾಸಿಗರು ದಿಕ್ಕಾಪಾಲಾಗೋಡಿದ್ದಾರೆ. ನೋಡಿ ಯಾವ ರೀತಿಯಾಗಿ 28 ಜನರ ಹತ್ಯೆ ಏನಾಯಿತು, ಅವರ ಹತ್ರನೇ ಹೋಗಿ ಫೈರಿಂಗ್ ಮಾಡಿರೋದು. ಆ ದೃಶ್ಯಗಳು ಈಗ ಲಭ್ಯವಾಗಿರೋದು. ಅವರ ಧರ್ಮ ಕೇಳಿ, ಅವರ ಹೆಸರು ಕೇಳಿ ಹತ್ಯೆ ಮಾಡಿರುವಂಥ ದೃಶ್ಯಗಳು. ನಿನ್ನೆ ಒಂದಷ್ಟು ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ರಿ. ಈಗ ಹತ್ಯೆ ಮಾಡಿದಂಥ ಅಂದರೆ ಅವ್ರ ಹತ್ತಿರಕ್ಕೆ ಹೋಗಿ ಫೈರಿಂಗ್ ಮಾಡಿದಂಥ ಒಂದು ದೃಶ್ಯವು ಕೂಡ ಲಭ್ಯವಾಗಿದೆ. ಒಂದು ಭೀಕರ ದಾಳಿ ನಡೆದಿರೋದು. ಪುಲ್ವಾಮಾ ಆದ ನಂತರ ಮತ್ತೊಂದು ಭೀಕರ ಅಟ್ಯಾಕ್ ಆಗಿರೋದು. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ನಡೆದಂಥ ಈ ದಾಳಿಯಲ್ಲಿ 28 ಜನರು ಕೂಡ ಪುರುಷರೇ ಸಾವನ್ನಪ್ಪಿರೋದು. ಅದರಲ್ಲಿ 2 ವಿದೇಶಿಗರಿದ್ದಾರೆ, 3 ಜನ ಕರ್ನಾಟಕದವರಿದ್ದಾರೆ. ಅಂದರೆ 2 ಕರ್ನಾಟಕದವರು, ಇನ್ನೊಬ್ಬರು ಆಂಧ್ರ ಪ್ರದೇಶದವರು, ಕರ್ನಾಟಕದಲ್ಲಿ ಬಂದು ಬೆಂಗಳೂರಿನಲ್ಲಿ ಬಂದು ನೆಲೆಸಿದಂಥ ವ್ಯಕ್ತಿ. ಒಟ್ಟು 3 ಸಾವನ್ನಪ್ಪಿರೋದು. ಭೀಕರ ದಾಳಿಯ ಒಂದಷ್ಟು ದೃಶ್ಯಗಳು ಲಭ್ಯವಾಗಿರೋದು. ನೋಡಿ, ಉಗ್ರರು ದಾಳಿ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳ ಹತ್ತಿರಕ್ಕೆ ಹೋಗಿನೇ ದಾಳಿ ಮಾಡಿರೋದು. ಎಲ್ಲೋ ಪೊದೆಯಲ್ಲಿ ನಿಂತ್ಕೊಂಡು ಅಥವಾ ಮೂಲೆಯಲ್ಲಿ ನಿಂತ್ಕೊಂಡು ಅವರನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದಲ್ಲ. ಅದು ಒಂದು ಓಪನ್ ಫೀಲ್ಡ್ ಏನಿದೆ, ಬೈಸರನ್ ಪ್ರದೇಶ, ಆ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಬೋಟಿಂಗ್ ಮಾಡಿಕೊಂಡು ನಂತರದಲ್ಲಿ ಬೈಸರನ್ಗೆ ಬಂದಿರ್ತಾರೆ. ನಂತರ ಅಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಪ್ರಯಾಣ ಬೆಳೆಸ್ಬೇಕಲ್ಲಿ. ನಡ್ಕೊಂಡು ಹೋಗುವಂಥದ್ದು ಇರುತ್ತೆ, ಜೊತೆಗೆ ಕುದುರೆಗಳಿರುತ್ತೆ, ಕುದುರೆಗಳ ಮೇಲೆ ಹೋಗಬಹುದು. ಆ ಸಂದರ್ಭದಲ್ಲಿ ಓಪನ್ ಫೀಲ್ಡ್ ಅನ್ನೋದು ಗೊತ್ತಿದೆ, ಜೊತೆಗೆ ಅಲ್ಲಿ ಲೋಕಲ್ ಆಗಿರುವಂಥ ವೆಹಿಕಲ್ಸನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಉಗ್ರರು ಪಾಕಿಸ್ತಾನದಿಂದ ಬಂದಿದ್ರಾ ಅಥವಾ ಅಲ್ಲೇ ಇದ್ದಂಥ ಮತಾಂಧರು ಈ ರೀತಿಯಾಗಿ ಟ್ರೈನ್ ಅಪ್ ಆಗಿ ಹೀಗೆ ಮಾಡಿದ್ರ, ಒಂದಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳಲ್ಲೂ ಕೂಡ ಚರ್ಚೆಗೀಡು ಮಾಡ್ತಾ ಇರುವಂಥ ಭೀಕರ ದಾಳಿ ಇದು. ಆದರೆ ಏನೇ ಅನ್ನಿ, ಪ್ರವಾಸಕ್ಕೆ ಹೋದಂಥವ್ರು ಈ ರೀತಿಯಾಗಿ ಫೈರಿಂಗ್ಗೆ ಒಳಗಾಗಿ ಸಾವನ್ನಪ್ಪಿ ಮನೆಗೆ ವಾಪಸ್ಸು ಬರುವಂತಾಯ್ತಲ್ಲ, ಇಂತಹ ದಾಳಿ ಮತ್ತೆಲ್ಲೂ ಎಂದೂ ಆಗದೆ ಇರಲಿ ಅನ್ನೋದೇ ಎಲ್ಲರ ಒಂದು ಆಶಯ. ಒಂದು ಉಗ್ರನ ಹಿಂಬದಿಯ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ, ಇದು ನಿನ್ನೆನೇ ಲಭ್ಯವಾಗಿತ್ತು. ಇನ್ನೊಂದು ಉಗ್ರರು ದಾಳಿ ಮಾಡ್ತಾ ಇರುವಂಥ ಹತ್ತಿರಕ್ಕೆ ಹೋಗಿನೇ ಫೈರಿಂಗ್ ಮಾಡ್ತಾ ಇರುವಂಥ ದೃಶ್ಯವೂ ಕೂಡ ಲಭ್ಯವಾಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಓಪನ್ ಫೀಲ್ಡ್ ಆಗಿರೋದ್ರಿಂದ ಅವರು ಎಲ್ಲೂ ಕೂಡ ಅವತ್ಕೊಳ್ಳೋದಕ್ಕಾಗಲ್ಲ, ಯಾರೂ ಅವರು ವೆಹಿಕಲ್ ಮೇಲೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ವೆಹಿಕಲ್ಗಳಲ್ಲಿ ಹೋಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಬಂದು ಅಟ್ಯಾಕ್ ಮಾಡಿದರೆ ಅವ್ರ ಟಾರ್ಗೆಟ್ ಏನಿದೆ, 28 ಜನರಿತ್ತೋ 30 ಜನರಿತ್ತೋ ಅದು ಬೇರೆ. ಅವ್ರ ಟಾರ್ಗೆಟ್ ಏನಿದೆ ಅದನ್ನು ತಾವು ರೀಚ್ ಆಗಲೇಬೇಕು ಅನ್ನುವಂಥ ಕಾರಣಕ್ಕೆ ಈ ಜಾಗವನ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಬಂದಿದ್ರು. ಈ ಹಿಂದೆ ಕೂಡ ಅಲ್ಲಿ ಬಂದು ಜಾಗ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ರಂತೆ ಅವರು. ಮತ್ತು ಒಂದು ಬೈಕ್ ಕೂಡ ಸಿಕ್ಕಿದೆ ನಿನ್ನೆ, ನಂಬರ್ ಪ್ಲೇಟ್ ಇಲ್ಲದಂಥ ಬೈಕ್. ಇದೇ ರೀತಿಯಾಗಿ ಅವರು ಲೋಕಲ್ ವೆಹಿಕಲ್ಸನ್ನೇ ನಂಬರ್ ಪ್ಲೇಟ್ ಇಲ್ಲದೆ ಇರೋದು ಅಥವಾ ಫೇಕ್ ನಂಬರ್ ಪ್ಲೇಟ್ ಇರುವಂಥ ವೆಹಿಕಲ್ಸ್ ಬಳಸ್ಕೊಂಡು ದಾಳಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಟ್ ನಿಜಕ್ಕೂ ಇದರ ಪರಿಣಾಮ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ನೀವು ನಿನ್ನೆಯಿಂದನೂ ಕೂಡ ಮೊನ್ನೆ ಮಧ್ಯಾಹ್ನದಿಂದನೂ ಕೂಡ ಗಮನಿಸ್ತಾ ಇದ್ದೀರಾ. ಕುಟುಂಬಸ್ಥರು ತಮ್ಮವರನ್ನು ಕಳ್ಕೊಂಡು ಅಳ್ತಾ ಇರೋದು, ಜೊತೆಗೆ ಯಾಕಾದರೂ ನಾವು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬಂದ್ವಪ್ಪ ಅಂತೇಳಿ ಆ ಒಂದು ಪಶ್ಚಾತ್ತಾಪ ಎಲ್ಲರ ಎದೆಯಲ್ಲೂ ಕೂಡ ಕಾಡ್ತಾ ಇದೆ. ಅಂದರೆ ಈಗಾಗಲೇ ಅಲ್ಲಿ ಒಂದು ಪ್ರಜಾಪ್ರಭುತ್ವ ನೆಲೆಸಿರೋದ್ರಿಂದ ಶಾಂತಿ ನೆಲೆಸಿದೆ, ನೆಮ್ಮದಿ ಇದೆ, ಒಂದಷ್ಟು ಭದ್ರತೆ ಇದೆ ಅಂತ ಜನರು ಪ್ರವಾಸಕ್ಕೆ ಹೋಗ್ತಾ ಇದ್ರು. ಬಟ್ ಇಲ್ಲಿ ಪ್ರವಾಸಕ್ಕೆ ಹೋದಂಥವರೆಲ್ಲರೂ ಹೆಣ ಆಗಿ ಬಂದಿದ್ದಾರೆ. ಸಾಕಷ್ಟು ಮಂದಿ ಸಾಕಷ್ಟು ಕನಸು ಕಟ್ಕೊಂಡು ಹೋಗಿದ್ರು. ಕೆಲವರು ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ, ಇನ್ನು ಕೆಲವರು ಹನಿಮೂನ್ಗೆ ಅಂತ. ಪಾಪ ಹೊಸ ಜೋಡಿ ಹೋದವರು ಕೈಯಲ್ಲಿದ್ದಂಥ ಮದುವೆ ಆಗಿದ್ದಂಥ ಮದುವೆ ಸಂದರ್ಭದಲ್ಲಿ ಹಚ್ಚಿದಂಥ ಮೆಹಂದಿ ಕೂಡ ಇನ್ನೂ ಅಳಿಸಿಲ್ಲ. ಆಕೆಯನ್ನು ಕೂಡ ಗಂಡನನ್ನು ಕಳ್ಕೊಳ್ಬೇಕಾಯಿತು. ಒಟ್ಟು ಅವರು ಎಲ್ಲರ ಅಲ್ಲಿ ಬಂದಂಥ ಸಂದರ್ಭದಲ್ಲಿ
ಪುರುಷರನ್ನೇ ಟಾರ್ಗೆಟ್ ಮಾಡಿದ್ದು. ಅಲ್ಲಿ ಗಂಡು ಮಕ್ಕಳು ಕೂಡ ಹೋಗಿದ್ರು, ಬಟ್ ಅಲ್ಲಿ ಒಂದು ಅವ್ರ ಧರ್ಮದಲ್ಲಿ ಒಂದು ಇದೆಯಂತೆ, ಮಕ್ಕಳನ್ನ ಸಾಯಿಸಬಾರ್ದು, ಹೆಣ್ಮಕ್ಳನ್ನ ಸಾಯಿಸಬಾರ್ದು ಅಂತ. ಬಟ್ ಇವರೇನು ಧರ್ಮ ಪಾಲಿಸೋರಲ್ಲ, ಧರ್ಮಾಂಧರು ಇವರು. ಧರ್ಮ ಪಾಲಿಸಿದ್ರು ಅಂತಲ್ಲ, ಯಾವ ಧರ್ಮನೂ ಕೂಡ ಯಾರನ್ನಾದ್ರೂ ಸಾಯಿಸಿ ಈ ರೀತಿ ಗುಂಡಿನ ದಾಳಿ ಮಾಡಿ ನೀವು ಹೋಗಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅಂತ ಹೇಳೋದಿಲ್ಲ. ಬಟ್ ಅವರು ಹೇಳೋ ಪ್ರಕಾರ ಅಂದರೆ ಅದರಲ್ಲೂ ಏನೋ ಒಂದು ಪಾಲಿಸ್ಬೇಕಲ್ಲ ಅಂತೇಳಿ ಅಲ್ಲಿ ಮಕ್ಕಳನ್ನ ಟಾರ್ಗೆಟ್ ಮಾಡಿಲ್ಲ, ಮಹಿಳೆಯರನ್ನ ಟಾರ್ಗೆಟ್ ಮಾಡಿಲ್ಲ, ಬದಲಿಗೆ ಪುರುಷರನ್ನೇ ಟಾರ್ಗೆಟ್ ಮಾಡಿ ವಿಚಿತ್ರವಾಗಿ ಅವ್ರನ್ನ ನಡೆಸ್ಕೊಂಡು ಅವ್ರಿಗೆ ಹತ್ತಿರಕ್ಕೇ ಹೋಗಿ ಫೈರಿಂಗ್ ಮಾಡಿರೋದು. ಒಂದು ಉಗ್ರನ ಹಿಂಬದಿ ಫೋಟೋ, ಮತ್ತೊಂದು ಈ ಉಗ್ರರು ದಾಳಿ ಮಾಡಿರೋದು, ಮತ್ತು ಅವರ ರೇಖಾಚಿತ್ರಗಳು ಕೂಡ ಲಭ್ಯವಾಗಿತ್ತು. ಅದರ ಆಧಾರದ ಮೇಲೆ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿತ್ತು NIA.